ನಮಸ್ಕಾರ. ಕೊನೆಗೂ ಆ ಸಮಯ ಬಂದೇ ಬಿಡ್ತು. ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2026 ಸೀಸನ್ ಶುರುವಾಗಿದೆ. ಅಬ್ಬಬ್ಬಾ, ಈ ಕ್ರಿಕೆಟ್ ಹಬ್ಬಕ್ಕೋಸ್ಕರ ನಾವೆಲ್ಲರೂ ಎಷ್ಟು ಕಾದಿದ್ವಿ ಅಲ್ವಾ? ಹೌದು, ಆ ದೊಡ್ಡ ಕಾಯುವಿಕೆಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಇನ್ನು ಮುಂದಿನ 2 ತಿಂಗಳ ಕಾಲ ಕ್ರಿಕೆಟ್ ಫೀವರ್ ನಮ್ಮೆಲ್ಲರನ್ನೂ ಆವರಿಸಿಕೊಳ್ಳುತ್ತೆ. ಗ್ರೌಂಡಲ್ಲೇ ಥ್ರಿಲ್ಲಿಂಗ್ ಮೂಮೆಂಟ್ಸ್, ಸಿಕ್ಸರ್ಗಳ ಸುರಿಮಳೆ, ವಿಕೆಟ್ ಮೇಲೆ ವಿಕೆಟ್ ಎಲ್ಲವನ್ನೂ ನೋಡಕ್ಕೆ ರೆಡಿಯಾಗಿ. ಈ ಸಲ ಟೂರ್ನಮೆಂಟ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಮುಂದಿನ 2 ತಿಂಗಳಲ್ಲಿ ಬರೋಬ್ಬರಿ 70 ಮ್ಯಾಚ್ಗಳು ನಡೆಯಲಿವೆ. 70. ಪ್ರತಿಯೊಂದು ಮ್ಯಾಚ್ ಕೂಡ ಒಂದು ಹೊಸ ಕತೆ ಹೇಳುತ್ತೆ, ಹೊಸ ಹೀರೋಗಳನ್ನ ಹುಟ್ಟಾಕುತ್ತೆ. ಸರಿ, ಹಾಗಿದ್ರೆ ಈ ಅದ್ಭುತ ಸೀಸನ್ನ ಮೊದಲ ಮ್ಯಾಚ್ ಕಡೆ ಗಮನ ಕೊಡೋಣ. ಟೂರ್ನಮೆಂಟ್ನ ಮೊದಲನೇ ಮ್ಯಾಚ್ಗೆ ಸ್ಟೇಜ್ ಪಕ್ಕಾ ಸೆಟ್ ಆಗಿದೆ. ಆ್ಯಂಡ್ ಮೊದಲನೇ ಮ್ಯಾಚ್ ಒಂದು ಬ್ಲಾಕ್ ಬಸ್ಟರ್ ಆಗೋ ಎಲ್ಲ ಲಕ್ಷಣನೂ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾರ್ಯಾರನ್ನ ಫೇಸ್ ಮಾಡ್ತಿದ್ದಾರೆ? ಮಾರ್ಚ್ 28ನೇ ತಾರೀಕು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸನ್ರೈಸರ್ಸ್ ಹೈದರಾಬಾದ್ನ ಸ್ಫೋಟಕ ಟೀಮನ್ನು ಎದುರಿಸಲಿದೆ. ತವರಿನ ಅಂಗಳದಲ್ಲಿ RCBಗೆ ಒಂದು ವಿನ್ನಿಂಗ್ ಸ್ಟಾರ್ಟ್ ಸಿಗುತ್ತಾ? ಕಾದು ನೋಡಲೇಬೇಕು. ಈ ಎರಡೂ ಟೀಮ್ಸ್ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಕಾಮನ್ ಪಾಯಿಂಟ್ ಇದೆ ಗೊತ್ತಾ? ಎರಡೂ ತಂಡಗಳ ದೊಡ್ಡ ಸ್ಟ್ರೆಂತ್ ಅಂದರೆ ಅವರ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಲೈನಪ್. ಆದರೆ ಎರಡೂ ತಂಡಗಳ ವೀಕ್ನೆಸ್ ಕೂಡ ಒಂದೇ, ಅದು ಕಡಿಮೆ ಅನುಭವ ಇರೋ ಬೌಲಿಂಗ್ ಡಿಪಾರ್ಟ್ಮೆಂಟ್. ಇದು ನಿಜಕ್ಕೂ ಒಂದು ಕುತೂಹಲಕಾರಿ ಕಾಂಬಿನೇಷನ್ ಅಲ್ವಾ? ಹಾಡಿದ್ರೆ ಈ ಓಪನಿಂಗ್ ಮ್ಯಾಚ್ನಲ್ಲಿ ಅಡಗಿರುವ ಕೀ ಬ್ಯಾಟಲ್ಸ್ ಯಾವುದು? ಬನ್ನಿ ಸ್ವಲ್ಪ ಡೀಪಾಗಿ ನೋಡೋಣ. ಎರಡು ಟೀಮ್ಸ್ ಯಾವ ಸ್ಟ್ರಾಟಜಿ ಜೊತೆ ಬರ್ತವೆ, ಯಾವ ಪ್ಲೇಯರ್ಸ್ ಮೇಲೆ ಎಲ್ಲರ ಕಣ್ಣಿರುತ್ತೆ ಅಂತ ಒಂದೊಂದಾಗಿ ನೋಡೋಣ. ಮೊದಲಿಗೆ ಡಿಫೆಂಡಿಂಗ್ ಚಾಂಪಿಯನ್ಸ್ RCB ಬಗ್ಗೆ ಮಾತಾಡೋಣ. ಟೈಟಲ್ ಉಳಿಸ್ಕೊಳ್ಳೋ ಪ್ರೆಷರಲ್ಲಿರೋ ಬೆಂಗಳೂರು ಟೀಮ್ ಕೆಲವು ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಲೇಬೇಕಾಗಿದೆ. ಎಕ್ಸ್ಪರ್ಟ್ಸ್ ಪ್ರಕಾರ ಮೊದಲನೇ ಬಾಲ್ ಎಸೆಯೋಕ್ಕೂ ಮುಂಚೆ RCB ಮ್ಯಾನೇಜ್ಮೆಂಟ್ 3 ದೊಡ್ಡ ಸೆಲೆಕ್ಷನ್ ಡೈಲೆಮಾಗಳನ್ನು ಸಾಲ್ವ್ ಮಾಡ್ಕೋಬೇಕಿದೆ. ಏನಪ್ಪಾ ಆ ಪ್ರಶ್ನೆಗಳು? ಬನ್ನಿ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ತಲೆನೋವು ಅಂದರೆ ನಂಬರ್ 3 ಸ್ಲಾಟ್. ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರೋ ದೇವದತ್ ಪಡಿಕ್ಕಲ್ ಅವರನ್ನೇ ಆಡಿಸ್ಬೇಕಾ, ಅಥವಾ ದೊಡ್ಡ ಮೊತ್ತ ಕೊಟ್ಟು ಖರೀದಿಸಿರೋ ಹೊಸ ಸೈನಿಂಗ್ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡಬೇಕಾ? ವೆಂಕಟೇಶ್ ಅಯ್ಯರ್ ಬೌಲಿಂಗ್ ಕೂಡ ಮಾಡ್ತಾರೆ ಅನ್ನೋದು ಪ್ಲಸ್ ಪಾಯಿಂಟ್. ಆದರೆ ಪಡಿಕ್ಕಲ್ ಕಳೆದ ಸೀಸನ್ಲ ಹೀರೋಗಳಲ್ಲಿ ಒಬ್ರು. ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಎರಡನೇ ಚಾಲೆಂಜ್ ಅಂದರೆ 4 ಓವರ್ಸೀಸ್ ಪ್ಲೇಯರ್ಸ್ ಯಾರು ಅನ್ನೋದು. ಮೇನ್ ಪೇಸರ್ ಜೋಶ್ ಹ್ಯಾಸಲ್ವುಡ್ ಮೊದಲನೇ ಮ್ಯಾಚ್ಗೆ ಇಲ್ಲ. ಸೊ ಆಡುವ 11ರ ಬಳಗದಲ್ಲಿ ಯಾವ 4 ಫಾರಿನರ್ಸ್ ಇರ್ತಾರೆ ಅನ್ನೋದು ದೊಡ್ಡ ಕ್ಯೂರಿಯಾಸಿಟಿ. ಹೆಚ್ಚಾಗಿ ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಮತ್ತು ಜೇಕಬ್ ಡಫಿ ಆಡೋ ಸಾಧ್ಯತೆ ಇದೆ. ಇನ್ನು ಮೂರನೇ ಪ್ರಶ್ನೆ, ಇಂಡಿಯನ್ ಪೇಸರ್ಸ್ ಸ್ಲಾಟ್. ಈ ಸ್ಥಾನಕ್ಕೆ ಯುವ ಆಟಗಾರ ಮಂಗೇಶ್ ಯಾದವ್ ಪ್ರಬಲ ಕ್ಯಾಂಡಿಡೇಟ್. ಆಕ್ಷನ್ನಲ್ಲಿ ಅವರಿಗೋಸ್ಕರ SRH ಮತ್ತು RCB ನಡುವೆ ದೊಡ್ಡ ಫೈಟೇ ನಡೆದಿಟ್ಟು ಕೊನೆಗೆ ಮಂಗೇಶ್ ಯಾದವ್ರೇ ಹೇಳ್ಕೊಂಡಿದ್ದಾರೆ ನೋಡಿ, ಬಿಡ್ 5.5 ಕೋಟಿ ತಲುಪಿದಾಗ ನಾನು ಸನ್ರೈಸರ್ಸ್ ದಯವಿಟ್ಟು ನಿಲ್ಲಿಸಿ, ನನಗೆ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದೆ ಅಂತ. ಸೊ ಬೆಂಗಳೂರಿನ ಮೇಲೆ ಅವರಿಗಿರೋ ಪ್ರೀತಿ ಅವರನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸ್ತಾ? ಸರಿ, ಈ ಎಲ್ಲ ಪ್ರಶ್ನೆಗಳನ್ನು ಗಮನದಲ್ಲಿಟ್ಕೊಂಡು ನೋಡಿದ್ರೆ RCBಯ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಹೀಗಿರ್ಬೋದು. ಓಪನರ್ಸ್ ಆಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಬಂದರೆ ನಂಬರ್ 3ಯಲ್ಲಿ ದೇವದತ್ ಪಡಿಕ್ಕಲ್ಗೆ ಚಾನ್ಸ್ ಸಿಗ್ಬೋದು. ಕ್ಯಾಪ್ಟನ್ ರಜತ್ ಪಾಟಿದಾರ್ ಜೊತೆಗೆ ಮಿಡಲ್ ಆರ್ಡರ್ನಲ್ಲಿ ಟಿಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಅವರಂತಹ ಪವರ್ ಹಿಟರ್ಸ್ ಇರ್ತಾರೆ. ಆಲ್ರೌಂಡರ್ ಕೋಟಾದಲ್ಲಿ ರೊಮಾರಿಯೋ ಶೆಫರ್ಡ್ ಮತ್ತು ಕೃಣಾಲ್ ಪಾಂಡ್ಯ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ ಮತ್ತು ಯುವ ಪ್ರತಿಭೆ ಮಂಗೇಶ್ ಯಾದವ್ ಮುನ್ನಡೆಸೋ ಸಾಧ್ಯತೆ ಇದೆ. ಓಕೆ, ಈಗ ನಮ್ಮ ಫೋಕಸ್ ಅನ್ನ ಚಾಲೆಂಜರ್ಸ್ ಸನ್ರೈಸರ್ಸ್ ಹೈದರಾಬಾದ್ ಕಡೆಗೆ ಶಿಫ್ಟ್ ಮಾಡೋಣ. ಅವರ ಮುಂದೇನು ಕೆಲವು ದೊಡ್ಡ ಸ್ಟ್ರಾಟಜಿಕ್ ಚಾಲೆಂಜಸ್ಗಳು ಇವೆ. ಸನ್ರೈಸರ್ಸ್ ಟೀಮ್ ಗೇಮ್ ಪ್ಲಾನ್ನಿಂದ ಹಿಡಿದು ಪ್ಲೇಯರ್ ರೋಲ್ಸ್ವರೆಗೂ ಈ 3 ಮುಖ್ಯ ಪ್ರಶ್ನೆಗಳನ್ನು ಎದುರಿಸ್ತಿದೆ. ಇವು ಅವರ ಮ್ಯಾಚ್ ರಿಸಲ್ಟ್ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರಬಹುದು. SRHಗೆ ಇರೋ ದೊಡ್ಡ ಸ್ಟ್ರಾಟಜಿಕ್ ಆಯ್ಕೆ ಇದು. ಚಿನ್ನಸ್ವಾಮಿ ಅಂದರೆ ಚೇಸಿಂಗ್ ಗ್ರೌಂಡ್ ಅಂತಾನೆ ಫೇಮಸ್. ಆದರೆ ಟ್ರೆಡಿಷನ್ ಬ್ರೇಕ್ ಮಾಡಿ ಟಾಸ್ ಗೆದ್ರೆ ಮೊದಲು ಬ್ಯಾಟಿಂಗ್ ಮಾಡಬೇಕಾ? ಅವರಲ್ಲಿರೋ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಲೈನಪ್ನ ಪೂರ್ತಿ ಲಾಭ ಪಡ್ಕೊಳ್ಳೋಕ್ಕೆ ಇದು ಒಂದು ಮಾಸ್ಟರ್ ಸ್ಟ್ರೋಕ್ ಆಗಬಹುದಾ? ಟ್ಯಾಲೆಂಟೆಡ್ ಪ್ಲೇಯರ್ ನಿತೀಶ್ ಕುಮಾರ್ ರೆಡ್ಡಿಗೆ ಒಂದು ಫಿಕ್ಸ್ಡ್ ಬ್ಯಾಟಿಂಗ್ ಪೊಸಿಷನ್ ಕೊಡೋಕೆ ಟೀಮ್ ಸ್ವಲ್ಪ ಕಷ್ಟಪಡ್ತಿದೆ. ಎಕ್ಸ್ಪರ್ಟ್ಸ್ ಪ್ರಕಾರ ಅವರನ್ನು ನಂಬರ್ 5ಅಲ್ಲಿ ಲಾಕ್ ಮಾಡಿದ್ರೆ ಟೀಮ್ಗೆ ತುಂಬಾನೇ ಲಾಭ ಆಗ್ಬೋದು. ಇನ್ನು ಸನ್ರೈಸರ್ಸ್ ಹೈದರಾಬಾದ್ನ ಪಾಸಿಬಲ್ ಪ್ಲೇಯಿಂಗ್ 11 ನೋಡೋಣ. ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರ ಅಟ್ಯಾಕಿಂಗ್ ಓಪನಿಂಗ್ ನಂತರ ರಾಹುಲ್ ತ್ರಿಪಾಠಿ ಮತ್ತು ಹೆನ್ರಿ ಕ್ಲಾಸನ್ ಮಿಡಲ್ ಆರ್ಡರ್ಗೆ ಸ್ಟ್ರೆಂತ್ ಕೊಡ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಅವರಂತಹ ಅನುಭವಿ ಪವರ್ ಹಿಟ್ಟರ್ಸ್ ಫಿನಿಷರ್ಸ್ ರೋಲ್ ನಿಭಾಯಿಸಬಹುದು. ಇನ್ನು ಬೌಲಿಂಗ್ ಹರ್ಷಲ್ ಪಟೇಲ್, ಜಯದೇವ್ ಉನಾದ್ಕಟ್, ಶಿವಂ ಮಾವಿ ಮತ್ತು ಯಂಗ್ ಪೇಸರ್ ಇಶಾನ್ ಮಲಿಂಗ ಇರೋ ಕಾಂಬಿನೇಷನ್ ತುಂಬಾನೇ ಡೇಂಜರಸ್ ಆಗಿ ಕಾಣ್ತಿದೆ. ಈ ಮೊದಲನೇ ಮ್ಯಾಚ್ ಇದೆಯಲ್ಲ, ಇದು ಬರೀ 2 ಟೀಮ್ಸ್ ಮಧ್ಯೆ ಇರೋ ಫೈಟ್ ಅಷ್ಟೇ ಅಲ್ಲ.
ಇದು ಇಡೀ ಲೀಗ್ನಲ್ಲೇ ಒಂದು ಹೊಸ ಟ್ರೆಂಡ್ಗೆ ಸಾಕ್ಷಿಯಾಗ್ತಿದೆ. ಒಂದು ರೀತಿ ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತಿದೆ. ಇದು ನಿಜಕ್ಕೂ ಸರ್ಪ್ರೈಸಿಂಗ್ ಮತ್ತು ಹಿಸ್ಟಾರಿಕ್ ಫ್ಯಾಕ್ಟ್. IPL ಹಿಸ್ಟ್ರಿಯಲ್ಲೇ ಫಾರ್ ದ ಫಸ್ಟ್ ಟೈಮ್ ಎಲ್ಲ 10 ಟೀಮ್ಸ್ನ ಕ್ಯಾಪ್ಟನ್ಸ್ ಕೂಡ ಇಂಡಿಯನ್ಸ್. ಇದು ನಮ್ಮ ಇಂಡಿಯನ್ ಕ್ರಿಕೆಟ್ನ ಲೀಡರ್ಶಿಪ್ ಡೆಪ್ತ್ ಅನ್ನ ತೋರಿಸುತ್ತೆ. ಈ ಹೊಸ ಯುಗಕ್ಕೆ ನಾಂದಿ ಹಾಡ್ತಿರೋರೆ ಈ ಓಪನಿಂಗ್ ಮ್ಯಾಚ್ನ ಇಬ್ರು ಕ್ಯಾಪ್ಟನ್ಸ್. RCBಯನ್ನ ರಜತ್ ಪಾಟೀದಾರ್ ಲೀಡ್ ಮಾಡಿದ್ರೆ SRHನ ಕ್ಯಾಪ್ಟನ್ ಇಶಾನ್ ಕಿಶನ್. ಸೊ ಇದು ಇಬ್ರು ಯಂಗ್ ಕ್ಯಾಪ್ಟನ್ಸ್ ನಡುವಿನ ಒಂದು ಫ್ರೆಶ್ ಲೀಡರ್ಶಿಪ್ ಬ್ಯಾಟಲ್ಗೆ ವೇದಿಕೆಯಾಗಿದೆ. ಈ ಥ್ರಿಲ್ಲಿಂಗ್ ಸ್ಟಾರ್ಟ್ ನಂತರ ಟೂರ್ನಮೆಂಟ್ನ ಮೊದಲ ಕೆಲವು ವಾರಗಳಲ್ಲಿ ಬೇರೆ ಯಾವೆಲ್ಲ ದೊಡ್ಡ ಮ್ಯಾಚ್ಗಳು ನಮ್ಗಾಡಿ ಕಾದಿವೆ ಅಂತ ಒಂದು ಸಣ್ಣ ಲುಕ್ ಹಾಕೋಣ. ಮುಂದಿನ 2 ವಾರಗಳಲ್ಲಿ ಕೆಲವು ಹೈ ವೋಲ್ಟೇಜ್ ಮ್ಯಾಚ್ಗಳಿವೆ. ಮುಂಬೈ ಇಂಡಿಯನ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್, IPLನ ಎಲ್ ಕ್ಲಾಸಿಕೋ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮತ್ತು ಮೊದಲ ಡಬಲ್ ಹೆಡರ್ ವೀಕೆಂಡ್. ವಾವ್, ಕ್ರಿಕೆಟ್ ಫ್ಯಾನ್ಸ್ಗೆ ಇದಕ್ಕಿಂತ ದೊಡ್ಡ ಹಬ್ಬ ಬೇಕಾ? ಕೊನೆಯದಾಗಿ ಈ ಸೀಸನ್ನ ದೊಡ್ಡ ಪ್ರಶ್ನೆಗೆ ಬರೋಣ. ಈ ಬಾರಿ ಪವರ್ ಪ್ಯಾಕ್ಡ್ ಬ್ಯಾಟಿಂಗ್ ಗೆಲ್ಲುತ್ತಾ ಅಥವಾ ಸ್ಮಾರ್ಟ್ ಬೌಲಿಂಗ್ ಸ್ಟ್ರಾಟಜಿಗಳು ಮ್ಯಾಚ್ಗಳನ್ನ ಗೆಲ್ಲಿಸ್ಕೊಡುತ್ತಾ? ಉತ್ತರ ಕಂಡುಹಿಡಿಯೋಕೆ ಪೂರ್ತಿ ಸೀಸನ್ ನೋಡಲೇಬೇಕು. ಇದು ಖಂಡಿತವಾಗಿಯೂ ಒಂದು ರೋಚಕ ಪಯಣ ಆಗಲಿದೆ.